ಹಲೋ ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಇನ್ಸ್ಟೆಂಟ್ ಸಾಂಬಾರು ಪೌಡರ್ ರೆಡಿ ಮಾಡೋದು ತಕ್ಷಣ ನಾನು ಹಂಗೆ ಸಾಂಬಾರು ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಸಾಂಬಾರು ಪುಡಿ ಯಾವಾಗಲೂ ರೆಡಿ ಇಟ್ಕೊಂಡಿರ್ತೀವಿ ನಾವು, ಬಟ್ ಆದರೆ ಒಮ್ಮೊಮ್ಮೆ ಖಾಲಿಯಾದಾಗ ಪಾಕೆಟ್ ಸಾಂಬಾರು ಪೌಡರ್ ಯೂಸ್ ಮಾಡೋದು ಇಷ್ಟ ಆಗಲ್ಲ, ಬೇರೆಯವ್ರ ಹತ್ರ ಕೇಳಲಿಕ್ಕೂ ಇಷ್ಟ ಆಗಲ್ಲ. ಸೊ ಆವಾಗ ಯಾವ ರೀತಿ ನಾವು ಕ್ವಿಕ್ಕಾಗಿ ಸಾಂಬಾರು ಪೌಡರ್ನ ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಅಂತಂದ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸೊ ಇಷ್ಟಕ್ಕೂ ಮೊದಲು ನಾನು ಮಾಡ್ತಿರೋ ಸಾಂಬಾರು ನುಗ್ಗೆಕಾಯಿ ಬೇಳೆ ಸಾಂಬಾರು. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಸೊ ನನ್ನದೇ ಆದ ವೇನಲ್ಲಿ ನಾನು ಸಾಂಬಾರು ಪೌಡರ್ ರೆಡಿ ಮಾಡಿ ನಿಮ್ಗೆ ಇವತ್ತು ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನಷ್ಟು ವೀಡಿಯೋಗಳನ್ನು ನನಗೆ ಮಾಡೋದಕ್ಕೆ ನನಗೆ ಮೋಟಿವೇಟ್ ಆಗಿರುತ್ತೆ. ಪ್ಲೀಸ್ ಡೋಂಟ್ ಮಿಸ್ ದ ಸಬ್ಸ್ಕ್ರೈಬ್ ಚಾನಲ್. ಥ್ಯಾಂಕ್ ಯು. ಸೊ ಇವಾಗ ನಾನು ಆಲ್ರೆಡಿ ತೊಗರಿಬೇಳೆ ವಾಶ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು, ಎಣ್ಣೆ, ಕರಿಬೇವು ಸೊಪ್ಪು ಇಷ್ಟನ್ನು ಹಾಕಿ ಕುಕ್ಕರಲ್ಲಿ ಇಟ್ಟಿದ್ದೀನಿ. ಸಪ್ರೇಟಾಗಿ ನುಗ್ಗೆಕಾಯಿನ ಕಟ್ ಮಾಡಿಕೊಂಡು ಆಲೂಗಡ್ಡೆ ನುಗ್ಗೆಕಾಯಿನ ಸಪ್ರೇಟಾಗಿ ಬೇಯಿಸ್ತಾ ಇದ್ದೀನಿ. ಬೇಳೆ ಜೊತೆ ಹಾಕಿದ್ದೀವಿ ಅಂತಂದರೆ ನುಣ್ಣಗಾಗೋಗುತ್ತೆ ಅನ್ನೋ ಕಾರಣಕ್ಕೆ. ಸೊ ಇವಾಗ ಅದನ್ನು ಸಹ ಕುದಿಯೋಕ್ಕೆ ಇಟ್ಟಿದ್ದೀನಿ, ಸ್ವಲ್ಪ ಉಪ್ಪನ್ನು ಹಾಕಿ. ಸೊ ನೆಕ್ಸ್ಟ್ ಅದಾದಮೇಲೆ ಸಾಂಬಾರು ಪೌಡರ್ ರೆಡಿ ಮಾಡ್ತಾ ಇದ್ದೀನಿ ನೋಡಿ. ಈಗ ಒಂದು ಬಾಣಲಿ ತಗೊಂಬಿಟ್ಟು ಅದಕ್ಕೆ ಸೇಮ್ ಮೆಜರ್ಮೆಂಟಲ್ಲಿ ಕಡಲೆಬೇಳೆ, ಉದ್ದಿನಬೇಳೆ, ತೊಗರಿಬೇಳೆ ಇಷ್ಟನ್ನು ಸಮಪಾಲು, ಅಂದರೆ ಒಂದು ಬೌಲ್ ಮೆಜರ್ಮೆಂಟ್ ಆಗಿರ್ಬೋದು, ಒಂದು ಗ್ಲಾಸ್ ಮೆಜರ್ಮೆಂಟೆಲ್ಲ ಆಗಿರ್ಬೋದು ತಗೊಂಡು ಈ ರೀತಿ ಬಾಣಲೆಯಲ್ಲಿ ಹಾಕಿ, ಅದು ಒಂಥರ ಘಮ ಘಮ ಅಂತ ಸ್ಮೆಲ್ ಬರುತ್ತೆ. ಅಲ್ಲಿವರೆಗೂ ನೀವು ಕಡಿಮೆ ಫ್ಲೇಮಲ್ಲಿ, ಹೈ ಟು ಮೀಡಿಯಮ್ ಫ್ಲೇಮಲ್ಲಿ ಸ್ಟವ್ನ ಇಟ್ಕೊಂಡು ನೀವು ಇದನ್ನು ರೋಸ್ಟ್ ಮಾಡಬೇಕಾಗುತ್ತೆ. ಸೊ ಇದ್ರ ಜೊತೆ ಕಡಲೆಬೇಳೆನೂ ಒಂದು ಸ್ವಲ್ಪ ಹಾಕಿದ್ದೀನಿ. ಸೊ ಅದನ್ನೇ ಹೇಳೋದು ಮರೆತೆ. ಉದ್ದಿನಬೇಳೆ, ಕಡಲೆಬೇಳೆ, ತೊಗರಿಬೇಳೆ, ಅದ್ರ ಜೊತೆಗೆ ಸ್ವಲ್ಪ ಸಾಸಿವೆ, ಜೀರಿಗೆ, ಮೆಂತ್ಯ, ಇನ್ನೂ ಸ್ವಲ್ಪ ಕರಿಬೇವು ಸೊಪ್ಪು ಇಷ್ಟನ್ನು ಸಹ ನಾನು ಹಾಕಿ ರೋಸ್ಟ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ನಾವು ಸಾಂಬಾರು ಪೌಡರ್ ರೆಡಿ ಮಾಡಬೇಕು ಅಂತಂದರೆ ಎಲ್ಲರೂ ಮಾಡೋ ಕೆಲಸ. ಅಂಗಡಿಗೆ ಹೋಗ್ಬಿಟ್ಟು 1 kg ಮೆಣಸಿನ್ಕಾಯಿಗೆ ಸಾಂಬಾರು ಪೌಡರ್ ರೆಡಿ ಕಟ್ಕೊಡಿ, ಸಾಂಬಾರು ಪೌಡರ್ ಐಟಮ್ಸು ಅಂತಂದರೆ ಅವರೇ ಎಲ್ಲ ಕಟ್ಕೊಟ್ಬಿಡ್ತಾರೆ. ಸೊ ಅದನ್ನು ತಗೊಂಬಂದು ನಾವು ಮನೆಯಲ್ಲಿ ಈ ರೀತಿ ಹುರ್ಕೊಂಬಿಟ್ಟು ಎತ್ಕೊಂಡೋಗಿ ಮಿಲ್ಲಲ್ಲಿ ಕೊಟ್ಟು ಹಾಕ್ಸ್ಕೊಂಬರೋದು. ಸೊ ಅಷ್ಟು ಮಾಡ್ತೀವಿ. ನನಗೆ ಏನಂದರೆ ನಾನು ಯಾವತ್ತೂ ಮಾಡಿಲ್ಲ ಆ್ಯಕ್ಚುಲಿ. ಸೊ ಇವತ್ತು ಮಾಡ್ತಾಯಿದ್ದೀನಿ ಮನೆಯಲ್ಲೇ. ಸೊ ಸ್ವಲ್ಪ ಪೆಪ್ಪರ್ ಹಾಕಿದ್ದಾಯಿತು, ಜೀರಿಗೆ ಕಾಳು ಹಾಕಿದ್ದಾಯಿತು, ಮೆಂತ್ಯ ಕಾಳು ಹಾಕಿದ್ದಾಯಿತು, ಸ್ವಲ್ಪ ಹಸಿ ಕರಿಬೇವು ಸೊಪ್ಪನ್ನು ಸಹ ಹಾಕಿದ್ದಾಯಿತು. ಇದೆಲ್ಲ ಯಾವಾಗ ತೊಗರಿಬೇಳೆ 3/4% ನಮಗೆ ರೋಸ್ಟ್ ಆಗಿದೆ ಅಂದಾಗ ಮಾತ್ರ ಹಾಕಿದ್ದೀನಿ. ಇಲ್ಲ ನೀವು ಸಪ್ರೇಟಾಗಿ ನೀವು ಹುರ್ಕೋಬೇಕು ಅಂತಂದ್ಬಿಟ್ಟು ಏನಾದರೂ ಇದ್ದರೆ ನೀವು ಆ ರೀತಿ ಹುರ್ಕೋಬೋದು. ಯಾಕಂತಂದರೆ ಕೆಲವರು ಅದು ಫಸ್ಟ್ಗೆ ನಾವು ಕಡಲೆಬೇಳೆ ಎಲ್ಲ ಹಾಕ್ಬಿಟ್ಟಿದ್ದೀವಿ, ಅದು ಚೆನ್ನಾಗಿ ರೋಸ್ಟ್ ಆಗಿಬಿಟ್ಟಿದೆ, ಮತ್ತು ಇದು ಹಾಕಿದ್ರೆ ಕಡಲೆಬೇಳೆ ಸೀದೋಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇರೋರು ನೀವು ಡಿವೈಡ್ ಆಗಿ ಒಂದೊಂದೇ ರೋಸ್ಟ್ ಮಾಡ್ಕೋಬೋದು. ಸೊ ಅದಾಗಿದೆ. ಆದಮೇಲೆ ಒಣಮೆಣ್ಸಿನ್ಕಾಯಿ ಖಾರ ಸ್ವಲ್ಪ ಜಾಸ್ತಿ ಇರಬೇಕನ್ನೋರು ಚೆನ್ನಾಗಿ ಖಾರ ಇರೋದು ತಗೊಳ್ಳಿ. ಇನ್ನು ನಾನು ಗುಂಟೂರು ಮೆಣಸಿನ್ಕಾಯಿ ತೊಗೊತಾ ಇದ್ದೀನಿ. ಯಾಕಂತಂದರೆ ನಾನು ಮಾಡ್ತಿರೋ ಒಂದು ಇನ್ಸ್ಟೆಂಟ್ ಸಾಂಬಾರು ಪೌಡರ್ ಒಂದು 3-4 ಟೈಮ್ಸ್ಗೆ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಸೊ ಆದ್ದರಿಂದ ನಾನು ತಗೊಂಡಿರೋ ಕ್ವಾಂಟಿಟಿಗೆ ಸೇಮ್ ಕ್ವಾಂಟಿಟಿ ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಅದನ್ನು ಸಹ ನಾನು ಇವಾಗ ಸ್ವಲ್ಪ ರೋಸ್ಟ್ ಮಾಡ್ತಾಯಿದ್ದೀನಿ. ಎಣ್ಣೆ ಹಾಕ್ದಿರ ರೋಸ್ಟ್ ಮಾಡ್ತಾಯಿದ್ದೀನಿ. ಎಣ್ಣೆ ಹಾಕಿದ್ರೆ ಜಿಡ್ಡು ಕಟ್ಕೊಂಡ್ಬಿಡುತ್ತೆ ಅಂತ ಮಿಕ್ಸಿ ಜಾರ್ಗೆ ಹಾಕಿರೋ ಪೌಡರ್ ಮಾಡೋದ್ರಿಂದ. ಅದ್ರ ಜೊತೆ ಸ್ವಲ್ಪ ನಾನು ಇನ್ನೂ ಸ್ವಲ್ಪ ಕರಿಬೇವು ಸೊಪ್ಪು ಫ್ಲೇವರ್ ಚೆನ್ನಾಗಿರುತ್ತೆ ಅಂತೇಳಿ ಕರಿಬೇವು ಸೊಪ್ಪನ್ನು ಸಹ ಹಾಕಿದ್ದೀನಿ. ಸೊ ಇವಾಗ ಏನಂತಂದರೆ ಸ್ನೇಹಿತರೆ, ಸ್ವಲ್ಪ ತಣ್ಣಗೆ ಆಗಕ್ಕೆ ಬಿಡಬೇಕು ಅದನ್ನ. ಸೊ ಒಂದು 20 ನಿಮಿಷ ಆದರೂ ಬಿಡಬೇಕು ನಾವು. ತುಂಬ ತಣ್ಣಗಾಗಬೇಕು, ಇಲ್ಲಾಂದರೆ ಮಿಕ್ಸಿ ಜಾರ್ಗಳು ಹೋಗ್ಬಿಡ್ತವೆ. ಸೊ ನೋಡಿ, ಬೇಳೆನೂ ಬೆಂದ್ಕೊಂಡ್ಬಿಟ್ಟಿದೆ ಚೆನ್ನಾಗಿ. ಇಲ್ಲಿ ತೊಗರಿಬೇಳೆ ನಾನು ಮಾಡ್ತಾಯಿದ್ದೀನಿ. ಕೆಲವರು ಇದಕ್ಕೆ ಕಡಲೆಬೇಳೆ ಮತ್ತು ಏನೇನು ಮಿಕ್ಸ್ ಬೇಳೆಗಳೆಲ್ಲ ಹಾಕಿ ಬೇಳೆ ಸಾಂಬಾರು ಮಾಡೋದುಂಟು. ಬಟ್ ನಾನು ಇಲ್ಲಿ ಬೇಳೆ ಸಾಂಬಾರು ಮಾಡಬೇಕು ಅಂತಂದರೆ ನುಗ್ಗೆಕಾಯಿ ಜೊತೆ ಓನ್ಲಿ ತೂರ್ ದಾಲ್ ಯೂಸ್ ಮಾಡ್ತೀನಿ ಅಷ್ಟೇ, ಇನ್ನು ಬೇರೆ ಏನೇನು ಯೂಸ್ ಮಾಡಲ್ಲ. ಸೊ ಇವೆಲ್ಲ ತಣ್ಣಗೆ ಆಗಿಬಿಟ್ಟಿದೆ. ಆದಮೇಲೆ ನಿಜ ಹೇಳ್ತಾ ಇದ್ದೀನಿ, ನಾನು ಫಸ್ಟ್ ಟೈಮ್ ಟ್ರೈ ಮಾಡಿರೋದಾಗಿರೋದ್ರಿಂದ ಹೇಗೆ ಬರುತ್ತೆ ಏನೋ ಅಂದ್ಕೋತಿದ್ದೆ. ಬಟ್ ಸೂಪರ್ ಸಖತ್ ಟೇಸ್ಟ್ ಆಗಿತ್ತು ಸಾಂಬಾರು. ನನ್ನ ಮೇಲೆ ನಂಬಿಕೆ ಬಂತು. ನಾನು ಸಾಂಬಾರು ಪೌಡರ್ ರೆಡಿ ಮಾಡ್ತೀನಿ ಫ್ಯೂಚರಲ್ಲಿ ಅಂತಂದ್ಬಿಟ್ಟು. ಏನಂತಂದರೆ ಯಾವತ್ತೂ ನಾನು ಸಾಂಬಾರು ಪೌಡರ್ ಮಾಡಿಲ್ಲ. ಮಾಡೋರ ಕೈಲಿಗೆ ಎಲ್ಲ ತೊಗೊಂಬಂದು ಕೊಟ್ಟು ಮಾಡಿಸಿದ್ದೀನಿ. ಬಟ್ ಅಮ್ಮನ ಕೈಯಲ್ಲೂ ಸಾಂಬಾರು ಪೌಡರ್ ನಾನು ಯಾವತ್ತೂ ಮಾಡಿಸಿಲ್ಲ. ಸೊ ಅದು ಕಾರಣ, ಅದಕ್ಕೆ ನನಗೆ ಅಷ್ಟೊಂದು ಎಕ್ಸೈಟ್ಮೆಂಟ್.
ಸೊ ಇವಾಗ ನುಗ್ಗೆಕಾಯಿ ಮತ್ತು ಆಲೂಗಡ್ಡೆ ಸಹ ಒಂದು ಕಡೆ ಬೇಯಿಸಿದ್ನಲ್ಲ, ಸೊ ಅದ್ರ ಜೊತೆಗೆ ನಾವು ಏನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ವಿ ತೂರ್ ದಾಲ್, ಅದನ್ನು ಆ ಮಿಕ್ಸ್ ಎತ್ಕೊಂಡೋಗಿ ನುಗ್ಗೆಕಾಯಿ ಜೊತೆ ಸೇರಿಸಿದ್ದಾಯಿತು. ನೆಕ್ಸ್ಟ್ ಸಪ್ರೇಟ್ ಬಾಣಲಿ ಇಟ್ಬಿಟ್ಟು ಅದಕ್ಕೆ ಒಗ್ಗರಣೆ ಕೊಡ್ತಾಯಿದ್ದೀನಿ ನೋಡಿ. ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ, ಸಾಸಿವೆ ಕಾಳನ್ನ ಹಾಕ್ತಾಯಿದ್ದೀನಿ. ಕಟ್ ಮಾಡಿರೋಂಥ ಈರುಳ್ಳಿ, ಕಟ್ ಮಾಡಿರೋಂಥ ಸ್ವಲ್ಪ ಒಂದು ಟೊಮೊಟೊ ತಗೊಂಡಿದ್ದೀನಿ, ಅದ್ರ ಜೊತೆಗೆ ಒಣಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಒಣಮೆಣ್ಸಿನ್ಕಾಯಿ ಆಗಿರ್ಬೋದು, ಬ್ಯಾಡಗಿ ಮೆಣಸಿನ್ಕಾಯಿ ಆಗಿರ್ಬೋದು, ಈ ರೀತಿ ಒಗ್ಗರಣೆ ಕೊಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಅದಾದಮೇಲೆ ಟೊಮೊಟೊ. ಸೊ ನಿಜ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಈ ಸಾಂಬಾರು ನಾನು ಮಾಡಿರೋ ಈ ಒಂದು ಮೆಥಡಲ್ಲಿ ನೀವು ಮಾಡಿ ನೋಡಿ, ಮತ್ತು ನೀವೇ ಅಂತೀರ ತುಂಬ ಚೆನ್ನಾಗಿದೆ ಅಂತಂದ್ಬಿಟ್ಟು. ಸೊ ನನ್ನ ಒಂದು ಸಾಂಬಾರು ಜೊತೆ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಸೊ ಮಿಕ್ಸ್ ಮಾಡ್ಕೊಂಡಿರೋವಂತಹ ಸಾಂಬಾರು ಪೌಡರ್ನ ಇವಾಗ ಟೊಮೊಟೊ ಹಾಕಿ ಅದ್ರ ಜೊತೆನೇ ಸ್ವಲ್ಪ ಇದನ್ನು ಸೇರಿಸ್ತಾ ಇದ್ದೀನಿ. ನಾನು ಚಿಲ್ಲಿ ತೊಗೊಂಡಿದ್ನಲ್ಲ, ರೆಡ್ ಚಿಲ್ಲಿ ಅಂದರೆ ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೆ ರೋಸ್ಟ್ ಮಾಡಿ ಸಾಂಬಾರು ಪುಡಿ ಜೊತೆ ಮಿಕ್ಸ್ ಮಾಡೋಕ್ಕೆ. ಖಾರ ಆಗುತ್ತೋ ಇಲ್ಲೋ ಒಂದು ಕಾನ್ಸೆಪ್ಟ್ ಮೇಲೆ, ಯಾಕಂದರೆ ಫಸ್ಟ್ ಟೈಮ್ ಮಾಡ್ತಿರೋದು, ಖಾರ ಕಡಿಮೆ ಆದರೆ ಮತ್ತೆ ಚೆನ್ನಾಗಿರಲ್ಲ ಅಂತ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ. ಹುಣಸೆ ಏನು ಕಿವುಚ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ನೋಡಿ ಈ ರೀತಿ ಚೆನ್ನಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಘಮ 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 ಅಂತ ಸ್ಮೆಲ್ ಬರ್ತಾಯಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಬಟ್ ಸಾಂಬಾರು ಎಷ್ಟು ಚೆನ್ನಾಗಿರುತ್ತೆ ಅಂದ್ಕೊಂಡಿರಲಿಲ್ಲ. ಸಾರಿ, ಇನ್ನೊಂದು ಮರೆತೆ ನಾನು. ಈ ಸಾಂಬಾರು ಪೌಡರ್ ಏನು ಹುರ್ಕೊಂಡಿದ್ವಿ ಅದರಲ್ಲಿ ಒಂದೇ 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಕಾಳನ್ನು ಸೇರಿಸಿದ್ದೀನಿ. ಯಾಕಂತಂದರೆ ಸಾಂಬಾರು ಅದು ತಿಕ್ನೆಸ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ನೀರಾಗಿದ್ರೂ ಈ ಅಕ್ಕಿ ಹಾಕಿರೋದ್ರಿಂದ ಅಷ್ಟು ನೀರಾಗಿ ಬರ್ದಿರ ಸ್ವಲ್ಪ ಗಟ್ಟಿ ಬರುತ್ತೆ ಸಾಂಬಾರು ಅನ್ನೋ ಒಂದು ಕಾನ್ಸೆಪ್ಟಿಗೆ. ಟೇಸ್ಟು ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಕೇಳಲ್ಪಟ್ಟಿದೆ. ಸೊ ಆದ್ದರಿಂದನೇ. ಸೊ ಫೈನಲಿ ನನ್ನ ಇವತ್ತು ಇನ್ಸ್ಟಂಟ್ ಸಾಂಬಾರು ರೆಸಿಪಿ ಸೂಪರಾಗಿ ರೆಡಿಯಾಗಿದೆ ಸ್ನೇಹಿತರೆ. ನಿಮ್ಗೆ ಯಾರಿಗಾದರೂ ಸಾಂಬಾರು ಪೌಡರ್ ಮಾಡೋದು ಬರಲ್ಲ ಅಂತಂದರೆ ನನ್ನ ಈ ಒಂದು ವಿಡಿಯೋ ನೋಡಿಬಿಟ್ಟು ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಸೊ ಮಿಸ್ ಮಾಡ್ದಿರ ವಿಡಿಯೋ ಪೂರ್ತಿ ನೋಡಿದ್ದೀರಾ ಅನಿಸುತ್ತೆ. ನಾಳೆನೇ ಟ್ರೈ ಮಾಡಿ ಇನ್ಸ್ಟಂಟ್ ಸಾಂಬಾರು ಪೌಡರ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನಷ್ಟು ವೀಡಿಯೋಗಳು ನಿಮಗೆ ಫ್ಯೂಚರಲ್ಲಿ ಸಿಗುತ್ತೆ. ಇದಕ್ಕೆ ಮುಂಚೆ ಮಾಡಿರೋಂಥ ವೀಡಿಯೋಸ್ಗೆ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನನ್ನ ಒಂದು ಈ ಚಾನಲಲ್ಲಿ ನಿಮಗೆ ಸಿಗುವಂತಹ ವೀಡಿಯೋಗಳು ಡೈಲಿ ವ್ಲಾಗ್ಸ್ ಆಗಿರ್ಬೋದು, ಕಿಚನ್ ಟಿಪ್ಸ್ ಆಗಿರ್ಬೋದು, ಡೆವೋಷ್ನಲ್ ವೀಡಿಯೋಸ್ ಆಗಿರ್ಬೋದು, ಕೆಲವೊಂದು ಮೋಟಿವೇಶನ್ ವೀಡಿಯೋಸ್ ಆಗಿರ್ಬೋದು, ಟ್ರಾವೆಲಿಂಗ್ ವೀಡಿಯೋಸ್ ಆಗಿರ್ಬೋದು, ಶಾಪಿಂಗ್ ವೀಡಿಯೋಸ್ ಆಗಿರ್ಬೋದು. ಸೊ ಇಷ್ಟೆಲ್ಲ ವೀಡಿಯೋಸ್ಗಳು ನಮ್ಮ ಒಂದೇ ಚಾನಲಲ್ಲಿ ಸಿಗುತ್ತೆ. ಖಂಡಿತ ಮಿಸ್ ಮಾಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟಕ್ಕೂ ಸಾಂಬಾರು ಹೇಗಿದೆ ಅಂತಂದ್ಬಿಟ್ಟು ಕಾಮೆಂಟಲ್ಲಿ ತಿಳಿಸ್ಕೊಳ್ಳೋದು ಮರಿಬೇಡಿ. ಈ ಸಾಂಬಾರು ಯಾವುದ್ರ ಜೊತೆ ತಿನ್ಬೋದು? ರೈಸ್ ಜೊತೆ ತಿನ್ಬೋದು, ಮುದ್ದೆ ಜೊತೆ ತಿನ್ಬೋದು, ಚಪಾತಿ ಜೊತೆ ತಿನ್ಬೋದು, ದೋಸೆ ಆಲ್ ರೌಂಡರ್ ಅಂತಲೇ ಹೇಳ್ಬೋದು. ಇದಕ್ಕೆ ನನ್ನ ಒಂದು ಹೆಸರು ಅಂತಂದರೆ ಇನ್ಸ್ಟೆಂಟ್ ಸಾಂಬಾರು. ಕೇರಳ ಸ್ಟೈಲಲ್ಲಿ ನಾವು ಮಾಡಬೇಕು ಅಂತಂದರೆ ನೀವು ಇದಕ್ಕೆ ಇನ್ನೂ ಬೇರೆ ಬೇರೆ ತರಕಾರಿಗಳೆಲ್ಲ ಹಾಕ್ಬೋದು. ತುಂಬ ಚೆನ್ನಾಗಿರುತ್ತೆ. ಅವರು ಕುಂಬಳಕಾಯಿ ಹಾಕ್ತಾರೆ, ಸೌತೆಕಾಯಿ ಹಾಕ್ತಾರೆ, ಸೋರೆಕಾಯಿ ಹಾಕ್ತಾರೆ, ಸೊ ಇನ್ನೂ ಮುಳ್ಳಂಗಿ ಹಾಕ್ತಾರೆ, ಬೀನ್ಸ್ ಹಾಕ್ತಾರೆ, ಕ್ಯಾರೆಟ್ ಹಾಕ್ತಾರೆ, ಇನ್ನೂ ಒಂದಷ್ಟು ಏನು ತರಕಾರಿಗಳಿರುತ್ತೋ ಅದೆಲ್ಲ ಹಾಕ್ತಾರೆ. ಇನ್ನೊಂದು ಕೇರಳ ಸೈಡ್ ಹೋದಾಗ ಬೂದು ಕುಂಬಳಕಾಯಿ ಕಂಪಲ್ಸರಿ ಇರುತ್ತೆ ಅವ್ರ ಸಾಂಬಾರಲ್ಲಿ. ಅದೇ ಅವರ ಸ್ಪೆಷಲ್. ತುಂಬ ಚೆನ್ನಾಗಿರುತ್ತೆ ಕೇರಳ ಸೈಡ್ ಸಾಂಬಾರು. ಸೊ ಅದೇ ಟೇಸ್ಟೇ ಅಂದ್ಕೊಂಡಿದ್ದೀನಿ. ಬಟ್ ನಾನು ತಿಂದ ಮೇಲೇ ನನಗೆ ಗೊತ್ತಾಗಿದ್ದು ಇಂಚುಮಿಂಚು ಆ ಟೇಸ್ಟ್ ಬಂದಿದೆ ನನ್ನ ಸಾಂಬಾರು ರೆಸಿಪಿ ಅಂತಂದ್ಬಿಟ್ಟು. ಇದು ಸ್ನೇಹಿತರೆ ನಮ್ಮ ಇವತ್ತಿನ ಈ ವಿಡಿಯೋ. ಸಾಂಬಾರು ತುಂಬ ಚೆನ್ನಾಗಿ ಕುದೀತೈತೆ. ಸೊ ಇನ್ನು ಬಿಸಿ ಬಿಸಿ ಅನ್ನಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ತಿನ್ನೋದೊಂದೇ ತಡ. ಮಿಸ್ ಮಾಡಿದ್ರೆ ನೀವು ಟ್ರೈ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಮ್ಮೆ ಬಾಯ್ ಬಾಯ್. ಸಿಗೋಣ ಇನ್ನೊಂದು ಇಂಪಾರ್ಟೆಂಟ್ ಆ್ಯಂಡ್ ವ್ಯಾಲ್ಯೂಬಲ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.